ಅದಕ್ಕೆ ನಿಮ್ಗೊಂದು ಕತೆ ಹೇಳ್ತೀನಿ. ಒಂದೂರಲ್ಲಿ ಒಬ್ಬ ಆದರ್ಭ ಶ್ರೀಮಂತ ಇರ್ತಾನೆ. ಅವನ ಹತ್ರ ಒಬ್ಬ ನಿಷ್ಠಾವಂತ ಡ್ರೈವರ್ ಕೆಲಸ ಮಾಡ್ತಾ ಇರ್ತಾನೆ. ಒಂದು ದಿನ ಆ ಡ್ರೈವರ್ ಮಾಲೀಕ ಹೋಗುವಂತಹ ದುಬಾರಿ ಬಟ್ಟೆ ಅಂಗಡಿಗೆ ಹೋಗ್ತಾನೆ. ಹೋಗಿ ತನ್ನ ಹತ್ರ ಇದ್ದಂಥ ಎಲ್ಲ ಹಣವನ್ನು ಕೊಟ್ಟು ಅವನು ಹೇಳ್ತಾನೆ, ನನ್ನ ಮಾಲೀಕನ ಹುಟ್ಟುಹಬ್ಬ ನಾಳೆ, ಅವರು ನಿಮ್ಮ ಅಂಗಡಿಯಲ್ಲೇ ಬಟ್ಟೆ ತಗೊಳ್ಳೋದು ಅಂತ 11 ತಿಂಗಳಿಂದ ಕಷ್ಟಪಟ್ಟು ಈ ದುಡ್ಡನ್ನು ಕೂಡಿಟ್ಟಿದ್ದೀನಿ, ಅವಳು ಹಾಕೋಬಹುದಾದಂಥ ಒಂದು ಚಂದದ ಬಟ್ಟೆ ಕೊಡಿ ಅಂತ. ಅದನ್ನು ಅವನು ತುಂಬ ಕಷ್ಟಪಟ್ಟು ಕೂಡಿಸಿಟ್ಟಂತಹ ದುಡ್ಡನ್ನು ಕೊಟ್ಟು ತಗೊಂಬಂದು ತನ್ನ ಮಾಲೀಕನಿಗೆ ಗಿಫ್ಟ್ ಕೊಡ್ತಾನೆ, ಇದನ್ನು ನೀವು ಹಾಕೋಬೇಕು ಅಂತ. ಅರೆ 1 ತಿಂಗಳ ನಂತರ ಆ ಬಡವನ ಹುಟ್ಟಿದ ಹಬ್ಬ ಬರುತ್ತೆ. ಸರಿ, ಈ ವಿಷಯ ಗೊತ್ತಾದಂಥ ಮಾಲೀಕ, ಇವ್ನು ನನಗೊಂದು ಬಟ್ಟೆ ತಂದು ಕೊಟ್ಬಿಡ್ತಾನೆ, ಇವನಿಗೂ ಏನಾದರೂ ಒಂದು ಕೊಡಬೇಕಲ್ಲ ಅಂತ ಒಂದು ಅಂಗಡಿಗೆ ಹೋಗಿ, ನನ್ನ ಡ್ರೈವರ್ ಹುಟ್ಟಿದ ಹಬ್ಬ ಇದೆ, ಯಾವುದಾದ್ರೂ ಒಂದು ಚೀಪ್ ರೇಟನ್ನು ಬಟ್ಟೆ ಕೊಡಿ ಅಂತ ಹೇಳಿ ತಗೊಂಬರ್ತಾನೆ. ಆದರೆ ಬಡವ ಅದನ್ನೇ ಬಹಳ ಪ್ರೀತಿಯಿಂದ ಹಾಕೊಂಡು ಓಡಾಡ್ತಾನೆ. ನೋಡಿ, ಇದರಿಂದನೇ ಗೊತ್ತಾಗೋದು ಶ್ರೀಮಂತಿಕೆ ಅನ್ನೋದು ಹೃದಯದಲ್ಲಿರಬೇಕು ಅಂತ. ಏನೋ ಬೇಕಾಬಿಟ್ಟಿ ತಾತ್ಸಾರಕ್ಕೆ ಯಾವತ್ತೂ ಏನನ್ನು ಮಾಡಬೇಡಿ, ಅದು ನಿಮ್ಮ ವ್ಯಕ್ತಿತ್ವ ತೋರಿಸುತ್ತೆ.